ನಿಮ್ಗೆ ಏನಾದರೂ ನಿಜವಾಗ್ಲೂ ನಿಮ್ಮ ದುಡ್ಡನ್ನ 100x ಮಾಡಬೇಕಂದ್ರೆ ನೀವು 20% CAGR ಗ್ರೋತ್ ತೆಗೆಯೋಕ್ಕೆ ಯೋಚನೆ ಮಾಡಿ. ಬ್ರೋ ಒಂದು ಮಾತು ಹೇಳ್ಬೇಕಂದ್ರೆ ಶಂಕರ್ ಶರ್ಮಾ ಇಸ್ ಅ ಫ್ರಾಡುಲೆಂಟ್. ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೇಕು, ಸ್ಟಾಪ್ SIP ಮಾಡೋ ಸ್ಟಾಪ್ ಮಾಡಿ ಅಂತ ಹೇಳಿ, SIP ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ. ಹೊಟ್ಟೆಗೆ ಏನು ತಿಂತಾರೋ ಗೊತ್ತಿಲ್ಲ ಜನಗಳಿಗೆ. ಇದಕ್ಕಿಂತ ಬೆಟರ್ ಇನ್ವೆಸ್ಟ್ಮೆಂಟ್ ಯಾವುದಿದೆ ಬ್ರೋ? ಏನು ಗೊತ್ತಾ, ಅಮೇರಿಕಾನ ಸೂಪರ್ ಪವರ್ ಕಂಟ್ರಿ ಅಂತ ಕರೀತಾರೆ. ಯಾಕಂದರೆ ಅಮೇರಿಕಾ ಹತ್ರ ಡಾಲರ್ ಇದೆ. ಏನೇ ಮಾಡಿ ಗೋಲ್ಡ್ನ ಯಾವ ರೀತಿ ಅಳಿತೀರಾ ನೀವು? ಗೋಲ್ಡ್ನ ಇಂಡಿಯಾದಲ್ಲಿ ರುಪಿಯಿಂದ ಅಳಿತೀರಾ, ಬಟ್ ಗೋಲ್ಡ್ ನಿಜವಾಗ್ಲೂ ಅಳಿಯೋದು ಹೆಂಗೆ ಗೊತ್ತಾ? ಜಗತ್ತಿನಲ್ಲಿ ಪ್ರತಿಯೊಂದು ಪ್ರೈಸು ಫಿಕ್ಸ್ ಆಗಿರೋದು. ಡೈಲಿ 2 ಗಂಟೆ 3 ಗಂಟೆ 4 ಗಂಟೆ ಸ್ವಿಗ್ಗಿ ಮಾಡ್ತೀರಲ್ಲ, ಇಲ್ಲಿ ನಿಮಗೆ ಜಸ್ಟ್ ದುಡ್ಡು ಸಿಗುತ್ತೆ. ಬಟ್ ಈ ಕೆಲಸದಿಂದ ಫ್ಯೂಚರಲ್ಲಿ ನಿಮ್ಗೆ ಏನೂ ಸಿಗಲ್ಲ, ಅಲ್ಲಿ ನೀವೇನೂ ಕಲಿಯೋಕ್ಕಾಗಲ್ಲ. ಸಣ್ಣ ವಯಸ್ಸಲ್ಲೇ ದುಡ್ಡಿನಿಂದ ಓಡ್ಬಿಟ್ರೆ ಮತ್ತೆ ಫ್ಯೂಚರಲ್ಲಿ ದುಡ್ಡು ನಿಮ್ಮಿಂದ ಬರಲ್ಲ. ಫಸ್ಟ್ ಆಫ್ ಆಲ್ MF ಇದೆಲ್ಲ ಮ್ಯೂಚುವಲ್ ಫಂಡ್ಗಳಿದಾವಲ್ಲ, ಇಂಥ ಕಿತ್ತೋಗಿರೋ ಕಂಪ್ನಿಗಳನ್ನೆಲ್ಲ ಅವ್ರು ಪಿಕ್ ಮಾಡಲ್ಲ. ಮತ್ತೆ ಅವರು 1-2 ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿರಲ್ಲ. ಮಿನಿಮಮ್ ಅಂದರು ಮ್ಯೂಚುವಲ್ ಫಂಡ್ಗಳು. ಇಲ್ಲಿ ನೀವು ಸ್ವಿಗ್ಗಿ ಝೊಮ್ಯಾಟೋಗೆ ಹೋಗ್ತಿದ್ದೀರಲ್ಲ, ಸ್ವಿಗ್ಗಿ ಝೊಮ್ಯಾಟೋಗೆ ಹೋಗ್ಬಿಟ್ಟು SIP ಮಾಡೋದೇನು ಬೇಡ ಬ್ರೋ. ಆ ಥರ ಮಾಡಿದ್ರು ಕಂಪ್ಲೀಟ್ಲಿ ಟೈಮ್ ವೇಸ್ಟು. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮತ್ತು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಸರ್, ಪೆಗ್ ರೇಷ್ಯೂ ನೆಗೆಟಿವ್ ಮೀನಿಂಗ್. ಪೆಗ್ ರೇಷ್ಯೂನ ಕಂಡುಹಿಡಿಯೋದು ಹೆಂಗೆ ಹೇಳಿ? ಪೆಗ್ ರೇಷ್ಯೂ ಅಂದರೆ P/ಗ್ರೋತ್ ಅಲ್ವಾ? ಇವಾಗ ಏನಾದರೂ ಅರ್ನಿಂಗ್ ಮೈನಸ್ ಇದ್ರೆ, ಅಂದರೆ ಕಂಪ್ನಿ ಮಾಡಿರೋ ಲಾಭ ಮೈನಸಲ್ಲಿದ್ದರೆ ಆ ಕಂಪ್ನಿಯ P ರೇಷ್ಯೂ ಕೂಡ ಮೈನಸಲ್ಲಿರುತ್ತೆ. ಅವಾಗ ಏನಾಗುತ್ತೆ, ಈ ಪೆಗ್ ರೇಷ್ಯೂ ನೆಗೆಟಿವ್ ಆಗಿ ತೋರಿಸುತ್ತೆ. ದಟ್ ಮೀನ್ಸ್ ಕಂಪ್ನಿ ಯಾವುದೇ ರೀತಿ ಲಾಭ ಮಾಡ್ತಿಲ್ಲ, ಕಂಪ್ನಿ ಪ್ರಾಫಿಟ್ಟು ಮೈನಸಲ್ಲಿದೆ, ಅದಕ್ಕೆ ಪೆಗ್ ರೇಷ್ಯೂ ಮೈನಸಲ್ಲಿ ತೋರಿಸುತ್ತೆ. ಸರ್, 1 lakh ಅಮೌಂಟ್ನ ಶೇರಲ್ಲಿ ಹಾಕಿದರೆ 1 crore ಮಾಡ್ಬೋದಾ? ಸ್ಮಾಲ್ ಕ್ಯಾಪ್ ಕಂಪ್ನೀಸ್ಗಳಲ್ಲಿ ಎಷ್ಟು ಟೈಮ್ ಬೇಕು ಹೇಳಿ? ಬ್ರೋ, 1 lakhನ ನೀವು 1 crore ಮಾಡಬೇಕಂದ್ರೆ 100 ಪಟ್ಟು 100 ಪಟ್ಟು ಜಾಸ್ತಿ ಮಾಡಬೇಕು. ಇದನ್ನು ನೀವು 100 ಪಟ್ಟು ಜಾಸ್ತಿ ಮಾಡಬೇಕಂದ್ರೆ 26% ಏನಾದರೂ ನೀವು ಎವ್ರಿ ಇಯರ್ ರಿಟರ್ನ್ ತೆಗೆದ್ರೆ 20 ವರ್ಷ ಬೇಕಾಗುತ್ತೆ ಆ ದುಡ್ಡು 100 ಪಟ್ಟಾಗೋಕ್ಕೆ. ಅದೇ ಏನಾದರೂ ನೀವು 20% ರಿಟರ್ನ್ ತೆಗಿತಿದ್ದೀರಾ ಅಂದರೆ 25 ವರ್ಷ ಬೇಕಾಗುತ್ತೆ 100 ಪಟ್ಟಾಗೋಕ್ಕೆ. ಅಥವಾ ನಿಮ್ಗೆ ಯಾವುದೋ ಒಂದು ಲಕ್ಕಿಲಿ ನೀವು ಯಾವುದೋ ಒಂದು ಶೇರಲ್ಲಿ ಇನ್ವೆಸ್ಟ್ ಮಾಡಿದರೆ ಅದು ಲಕ್ಕಿಲಿ ಏನಾದರೂ ಹೋಗಿದೆ ಅಂದರೆ, ರೀಸೆಂಟ್ಲಿ ಎಲ್ಲ ಹೋಗಿದ್ದಾವೆ, ಯಾವುದಾದ್ರು ಕಂಪ್ನಿ ಕುಪ್ಪಿಡ್ ಹೋಗಿದೆ, ಅದೇ ರೀತಿ ವಾರೆ ರಿನ್ಯೂಬಲ್ ಎನರ್ಜಿ ಹೋಗಿತ್ತು. ಈ ಥರ ಬೇರೆ ಬೇರೆ ಕಂಪ್ನಿಗಳು ಹೋಗಿದ್ದಾವೆ 3-4 ವರ್ಷದಲ್ಲೇ. ಅದೆಲ್ಲ ಕಂಪ್ಲೀಟ್ಲಿ ಲಕ್. ಅದು ಯಾರೂ ಕೂಡ ಅದರಲ್ಲಿ 100x ಮಾಡಿರಲ್ಲ. ಸುಮ್ಮನೆ ಅವ್ನು ಯಾರೋ ಮರ್ತು ಬಿಟ್ಟಿರೋನು, ಸ್ಟಾಕ್ ಇನ್ವೆಸ್ಟ್ ಮಾಡಿ ಮರ್ತಿರೋನು, ಇಂಥವ್ರು ಮಾಡಿರ್ತಾರೆ ಅಷ್ಟೇ. ನಿಮ್ಗೆ ಏನಾದರೂ ನಿಜವಾಗ್ಲೂ ನಿಮ್ಮ ದುಡ್ಡನ್ನ 100x ಮಾಡಬೇಕಂದ್ರೆ ನೀವು 20% CAGR ಗ್ರೋತ್ ತೆಗೆಯೋಕ್ಕೆ ಯೋಚನೆ ಮಾಡಿ. 20 to 25 ಇಯರ್ಸಲ್ಲಿ ನೀವು 100x ಮಾಡ್ಬೋದು. ಬಟ್ ಕಷ್ಟ ಇದೆ, ಈಸಿ ಅಲ್ಲ. ಬಟ್ ಟ್ರೈ ಮಾಡಿದ್ರೆ ಮಾಡ್ಬೋದು, ಏನು ದೊಡ್ಡ ಕಥೆನೂ ಅಲ್ಲ. ಬ್ರೋ, ನಿಮ್ಮ ಫಾಲೋ ಮಾಡ್ತಾ ನನ್ನ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ. SIP ಇನ್ವೆಸ್ಟ್ಮೆಂಟ್ ಬಗ್ಗೆ ನೀವು ಇನ್ಡೆಪ್ತ್ ಆಗಿ ವಿಡಿಯೋ ಮಾಡಿ ಬ್ರೋ. ನನ್ನ ಲೈಫಲ್ಲಿ ಶಾರ್ಟ್ ಟರ್ಮ್ ಗೋಲ್ಸ್ನ ರೀಚ್ ಮಾಡೋಕ್ಕೆ ಎವ್ರಿ ಗೋಲ್ಗೂ ನಾನು SIPನ ಸಪ್ರೇಟಾಗಿ ಮಾಡೋದು ಬೆಸ್ಟಾ, ಇಲ್ಲ ಎಲ್ಲ ಗೋಲ್ಗೂ ಒಂದೇ ಕಡೆ SIP ಮಾಡೋದು ಬೆಸ್ಟಾ ಅಂತ ವೀಡಿಯೋಸ್ ಮಾಡಿ ಬ್ರೋ. ಇಲ್ಲ ಬ್ರೋ, ಎಲ್ಲ ಗೋಲ್ಗಳನ್ನೂ ಸಪ್ರೇಟ್ SIP ಮಾಡೋದು ಬೆಸ್ಟು. ಯಾಕಂದರೆ ಎಲ್ಲ ಗೋಲ್ಗಳಿಗೂ ಕೂಡ ಅದರದೇ ಆದ ರಿಸ್ಕ್ ರಿವಾರ್ಡ್ ಇರುತ್ತೆ. ನೀವು ಲಾಂಗ್ ಟರ್ಮ್ ಹೋಗ್ತೀರಾ ಅಂದರೆ ನೀವು 10 ವರ್ಷ 15 ವರ್ಷದ ಗೋಲ್ಗೆ ಹೋಗ್ತೀರಾ ಅಂದರೆ ಅಲ್ಲಿ ನೀವು ಸ್ವಲ್ಪ ರಿಸ್ಕ್ ತೊಗೊಳ್ಬೋದು. ಅಂದರೆ ನೀವು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ಹೋಗ್ಬೋದು. ಅದೇ ನಿಮ್ಗೆ ಏನಾದರೂ 2 ವರ್ಷ ಬಿಟ್ಟು 3 ವರ್ಷ ಬಿಟ್ಟು ದುಡ್ಡು ಬೇಕಂದರೆ ನೀವು ಲಾರ್ಜ್ ಕ್ಯಾಪ್ ಕಂಪ್ನಿಗಳಲ್ಲಿ ಹೋಗ್ಬೋದು. ಅಥವಾ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ಗಳು, ಅಂದರೆ ಡೆಟ್ ಜಾಸ್ತಿ ಇರೋ ಮ್ಯೂಚುವಲ್ ಫಂಡಲ್ಲಿ ಹೋಗ್ಬೋದು. ಈ ಥರ ಶಾರ್ಟ್ ಟರ್ಮ್ ಗೋಲ್ಗೆ ಬೇರೆ ಮ್ಯೂಚುವಲ್ ಫಂಡ್ಗಳು ಇರ್ತವೆ, ಲಾಂಗ್ ಟರ್ಮ್ ಗೋಲ್ಗೆ ಬೇರೆ ಮ್ಯೂಚುವಲ್ ಫಂಡ್ಗಳು ಇರ್ತವೆ. ಈ ಥರ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ನ ನೀವು ಗೋಲ್ ಬೇಸ್ಡ್ ಆಗೇ ಇನ್ವೆಸ್ಟ್ ಮಾಡಿ, ಎಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಬ್ರೋ. ನಾನು 20 year old, ಐ ಆಮ್ ಸ್ಟಿಲ್ ಲರ್ನಿಂಗ್ ಆ್ಯಂಡ್ ವಾಚಿಂಗ್ ಯುವರ್ ವಿಡಿಯೋ ಫ್ರಮ್ ಲಾಸ್ಟ್ 2 years. ಜೊತೆಗೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಕೂಡ ಯೂಟ್ಯೂಬಲ್ಲಿ ಕಲಿತಾ ಇದ್ದೀನಿ. ನಾನು 4 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ದೆ. 5 ಸ್ಟಾಕ್ನ ಬೈ ಮಾಡಿದೆ ಅಟ್ ದ ರೇಟ್ ಆಫ್ 189. ಈಗ ಅದು ನನಗೆ 120% ರಿಟರ್ನ್ ಕೊಟ್ಟಿದೆ. ನಾನು ಅದನ್ನು ಹೋಲ್ಡ್ ಮಾಡಲ ಅಥವಾ ಸೆಲ್ ಮಾಡಲ? ಪ್ಲೀಸ್ ಆನ್ಸರ್ ಬ್ರೋ. ಆ್ಯಕ್ಚುಲಿ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಈ ಥರ ಬೈ ಸೆಲ್ ರೆಕಮೆಂಡೇಷನ್ನ ಬಂದ್ಬಿಟ್ಟು ಈ ಥರ ವೀಡಿಯೋಗಳಲ್ಲಿ ಕೇಳೋದು ಅಥವಾ ನಾನು ಹೇಳೋದು ಕಂಪ್ಲೀಟ್ಲಿ ತಪ್ಪು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನು ನಿಮಗೆ ಎಕ್ಸಿಟ್ ಮಾಡಿ ಅಂತ ಹೇಳ್ತೀನಿ, ಸೆಲ್ ಮಾಡಿಬಿಡಿ ಅಂತ ಹೇಳ್ತೀನಿ. ಅವಾಗ ಏನು ಮಾಡ್ತಾರೆ ಎಷ್ಟೋ ಜನ, ಅವ್ರ ಹತ್ರನೂ ಯಾವುದೋ 4 ಶೇರ್ ಇದ್ದರೆ ಅಥವಾ ಇನ್ವೆಸ್ಟ್ಮೆಂಟ್ ಇದ್ದರೆ 4ದಲ್ಲಿ ಎಕ್ಸಿಟ್ ಮಾಡ್ತಾರೆ. ಅಥವಾ ನಾನು ವೆಯ್ಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಅವಾಗ ತುಂಬ ಜನ ಏನು ಮಾಡ್ತಾರೆ, ಇವಾಗ ಹೋಗಿ ಆ ಶೇರ್ನ ಬೈ ಮಾಡ್ತಾರೆ. ಒಬ್ಬರೇ ನೋಡಲ್ಲ ಈ ವಿಡಿಯೋನ, ಎಷ್ಟು ಜನ ನೋಡ್ತಾರೆ. ಇದರಿಂದ ಏನಾಗುತ್ತೆ, ನಿಮಗೆ ಹೇಳೋಕ್ಕೋಸ್ಕರ ಬೇರೆಯವರು ಇನ್ಫ್ಲುಯೆನ್ಸ್ ಆಗ್ತಾರೆ, ಬೇರೆಯವರು ಈ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಥವಾ ಬೈ ಸೆಲ್ ಮಾಡ್ತಾರೆ. ಇದು ರೆಗ್ಯುಲೇಟರ್ ಪ್ರಕಾರ ಇಲ್ಲಿಗಲ್ಲು. ಈ ಥರ ಪಬ್ಲಿಕಲ್ಲಿ ಬಂದ್ಬಿಟ್ಟು ಬೈ ಸೆಲ್ ಮಾಡಿ ಅಂತ ಹೇಳೋದು. ಅದಕ್ಕೇನೆ ನಾವು ಈ ಥರ ಪಬ್ಲಿಕಲ್ಲಿ ಬಂದ್ಬಿಟ್ಟು ಬೈ ಸೆಲ್ ಮಾಡಿರಿ ಅಂತ ಹೇಳಲ್ಲ, ಏನು ಹೇಳೋಕ್ಕೋಗಲ್ಲ. ನಾನೇನು ಹೇಳ್ತೀನಿ ಅಂದರೆ, ನೀವೀಗ ಆಲ್ರೆಡಿ ಬೈ ಮಾಡೋದು 5 ಶೇರ್ ಅವರು, ಟೋಟಲ್ ಇನ್ವೆಸ್ಟ್ಮೆಂಟೇ 2,000 ರೂಪಾಯಿ ಇದೆ ನಿಮ್ಮದು. ನಿಮಗೆ ಅದು ಅಷ್ಟು ದೊಡ್ಡ ದುಡ್ಡು ಅನಿಸಿದ್ರೆ ನೀವು ಅದನ್ನು ವಿಡ್ರಾ ಮಾಡಿ.
ಇಲ್ಲ ನನಗೆ ಆ ದುಡ್ಡೇನು ಲೆಕ್ಕಕ್ಕಿಲ್ಲ ಅಂದರೆ ಬಿಟ್ಟುಬಿಡಿ ಹಂಗೇನೆ. ಬಿಕಾಸ್ ಈ ದುಡ್ಡಲ್ಲಿ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಿ, ಈ ದುಡ್ಡಿಂದ ಲರ್ನಿಂಗ್ ಅಮೌಂಟ್ ಅಂತ ಲರ್ನ್ ಮಾಡಿ, ಕಲೀರಿ. ಕೆಳಗೆ ಬರಲಿ ಅದು 120% ಇರೋದು ವಾಪಸ್ 50% ಬರಲಿ, 20% ಬರಲಿ ಲಾಭ. ನಿಮಗೆ ಲರ್ನಿಂಗ್ ಸಿಕ್ಕಂಗಾಗುತ್ತೆ, ಕಲ್ತಂಗಾಗುತ್ತೆ. ಕಲೀರಿ. ಇದೇನು ದೊಡ್ಡ ಅಮೌಂಟ್ ಅಲ್ಲಲ್ಲ, ನೀವು ಇಷ್ಟೊಂದು ಯೋಚನೆ ಮಾಡಿ ಡಿಸಿಷನ್ ತೊಗೊಳಕ್ಕೆ. 2 ಚಾನಲ್ ಯಾಕೆ ಬ್ರೋ? 2 ಚಾನಲ್ ಯಾಕಂದರೆ ಈಗ ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ ನಾವು ಯಾಕೆ ಈ ಚಾನಲ್ ಮಾಡಿರೋದು, ಯಾಕೆ ಈ ಚಾನಲ್ ನಡೆಸ್ತಾ ಇರೋದು ಅಂತ. Hi bro, how can a country like America put sanction on other countries like Iran? I know it is a geopolitical topic, but as we go deep economy behind this, please explain bro. ಬ್ರೋ ಏನು ಗೊತ್ತಾ, ಅಮೆರಿಕಾನ ಸೂಪರ್ ಪವರ್ ಕಂಟ್ರಿ ಅಂತ ಕರೀತಾರೆ. ಯಾಕಂದರೆ ಅಮೆರಿಕ ಹತ್ರ ಡಾಲರ್ ಇದೆ. ಡಾಲರು ಜಗತ್ತಿನಾದ್ಯಂತ ನಡೆಯುತ್ತೆ. ನೀವೇನಾದರೂ ಪೆಟ್ರೋಲ್ ತರಿಸ್ಬೇಕಂದ್ರೆ ಪೆಟ್ರೋಲ್ ಡಾಲರ್ ಅಗ್ರಿಮೆಂಟ್ ಇದೆ, ಪೆಟ್ರೋಲ್ ಸಮೇತ ನೀವು ಡಾಲರಿಂದನೇ ತರಿಸ್ಬೇಕಾಗುತ್ತೆ. ಮತ್ತು ನೀವು ಜಗತ್ತಲ್ಲಿ ಏನೇ ವ್ಯಾಪಾರ ಮಾಡಿ, ಏನೇ ಮಾಡಿ, ಗೋಲ್ಡ್ನ ಯಾವ ರೀತಿ ಅಳಿತೀರಾ? ನೀವು ಗೋಲ್ಡ್ನ ಇಂಡಿಯಾದಲ್ಲಿ ರುಪಿಯಿಂದ ಅಳಿತೀರಾ, ಬಟ್ ಗೋಲ್ಡ್ ನಿಜವಾಗ್ಲೂ ಅಳಿಯೋದು ಹೆಂಗೆ ಗೊತ್ತಾ? ಡಾಲರಿಂದ. 1 ಔನ್ಸ್ ಗೋಲ್ಡ್ಗೆ ಇವಾಗ $4,200 ಇದೆ, $4,200 ಇದೆ. 1 ಔನ್ಸಿಗೆ ಬಂದ್ಬಿಟ್ಟು 28ರಿಂದ 30 ಗ್ರಾಮಿಗೆ 1 ಔನ್ಸ್ ಅಂತ ಕರೀತಾರೆ. ಈಗ ನಾವೇನು ಮಾಡ್ತೀವಿ, ನಮ್ಮ ರುಪಿನ ಕೊಟ್ಬಿಟ್ಟು ಆ ಡಾಲರಿಂದ ಪರ್ಚೇಸ್ ಮಾಡ್ತೀವಿ. ಜಗತ್ತಿನಲ್ಲಿ ಪ್ರತಿಯೊಂದು ಪ್ರೈಸು ಫಿಕ್ಸ್ ಆಗಿರೋದು ಡಾಲರಲ್ಲೇ. ಈಗ ಜಗತ್ತಿನ ಸಿಸ್ಟಮ್ ಎಲ್ಲನೂ ಡಾಲರ್ ಮೇಲೆ ಡಿಪೆಂಡ್ ಆಗಿದೆ. ಮತ್ತು ಜಗತ್ತಲ್ಲಿ ಸ್ವಿಫ್ಟ್ ಅಂತ ಒಂದಿದೆ. ಸ್ವಿಫ್ಟ್ ಅನ್ನೋದು ಅಮೆರಿಕ ಕಂಟ್ರೋಲ್ ಮಾಡುತ್ತೆ. ಅದು ಡಾಲರಲ್ಲಿ ನೀವೇನಾದ್ರು ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ, ನೀವೇನಾದ್ರು ಒಂದು ದೇಶಕ್ಕಿಂತ ಇನ್ನೊಂದು ದೇಶಕ್ಕೆ ದುಡ್ಡು ಕಳಿಸ್ಬೇಕಂದ್ರೆ ನೀವು ಸ್ವಿಫ್ಟ್ ಅಕೌಂಟ್ ಥ್ರೂ ಕಳಿಸ್ಬೇಕು. ಇಲ್ಲಾಂದರೆ ಬ್ಯಾಂಕ್ ಟು ಬ್ಯಾಂಕ್ ಕಳಿಸ್ತೀರಾ. ಇಲ್ಲಿ UPI ಕಳಿಸೋದು, ನೀವು ಇಲ್ಲಿ $100 ಕಳಿಸಿದ್ರೆ HDFC ಬ್ಯಾಂಕಲ್ಲಿ ಹೋಗಿ $100 ಕ್ರೆಡಿಟ್ ಆಗುತ್ತೆ. ಇಲ್ಲಿ ಎರಡೂ $100 ಇರೋದ್ರಿಂದ ಅಷ್ಟು ವರಿ ಆಗಲ್ಲ, ಅಷ್ಟು ತಲೆನೋವಿಲ್ಲ. ಅದೇ ನೀವೇನಾದರೂ ಈ $100ನ ರಷ್ಯಾಗೆ ಕಳಿಸ್ಬೇಕಂದ್ರೆ ರಷ್ಯಾದವನು ಈ $100 ತಗೊಂಡು ಏನು ಮಾಡ್ತಾನೆ? ಅದಕ್ಕೇ ಈ ಥರ ಜಗತ್ತಿನಾದ್ಯಂತ ಟ್ರೇಡ್ ಮಾಡೋಕ್ಕೆ ಸ್ವಿಫ್ಟ್ ಅಕೌಂಟ್ ಅಂತ ಇದೆ. ಈ ಸ್ವಿಫ್ಟ್ ಅಕೌಂಟ್ ಬಂದ್ಬಿಟ್ಟು ಅಮೆರಿಕಾದ ಡಾಲರ್ ಸಿಸ್ಟಮ್ಮು ಈ ಸ್ವಿಫ್ಟ್ ಅಕೌಂಟ್ ಮೇಲೆ ವರ್ಕ್ ಆಗುತ್ತೆ. ಅಮೆರಿಕ ಏನು ಮಾಡುತ್ತೆ, ಯಾರ್ಯಾರು ಅಮೆರಿಕ ಮಾತು ಕೇಳಲ್ಲ, ಅಮೆರಿಕ ಗಂಚಲಿ ಮಾಡ್ತಾರೆ, ಅಮೆರಿಕ ಅವ್ರ ಮೇಲೆ ತಾರೀಫ್ ಹಾಕ್ಬಿಡುತ್ತೆ ಅಥವಾ ಈ ಥರ ಸ್ಯಾಂಕ್ಷನ್ ಹಾಕ್ಬಿಡುತ್ತೆ. ಈ ಥರ ಸ್ಯಾಂಕ್ಷನ್ ಹಾಕಿದಾಗ ಏನಾಗುತ್ತೆ, ಜಗತ್ತಿನ ಎಕನಾಮಿ ಸಿಸ್ಟಮಲ್ಲಿ, ಫೈನಾನ್ಸ್ ಸಿಸ್ಟಮಲ್ಲಿ ಆ ಕಂಟ್ರಿನ ಬ್ಲಾಕ್ ಆಗಿಬಿಡುತ್ತೆ. ಯಾಕಂದರೆ ಅಮೆರಿಕ ಸ್ಯಾಂಕ್ಷನ್ ಹಾಕಿರೋ ಕಂಟ್ರಿ ಜೊತೆಗೆ ಯಾವ ದೇಶ ಕೂಡ ಹೋಗ್ಬಿಟ್ಟು ವ್ಯಾಪಾರ ಮಾಡೋಕ್ಕೆ ಇಷ್ಟಪಡಲ್ಲ. ಈಗ ರೀಸೆಂಟ್ಲಿ ಇರಾನ್ ಮೇಲೆ ತುಂಬ ಸ್ಯಾಂಕ್ಷನ್ ಹಾಕಿತ್ತು ಅಮೆರಿಕ. ಈಗ ಇರಾನ್ ಜೊತೆ ಯಾರು ಆಯಿಲ್ ಬೈ ಮಾಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಯಾಕಂದರೆ ಅಮೆರಿಕ ಜೊತೆ ನಾವು ದ್ವೇಷ ಕಟ್ಕೊಂಡಂಗಾಗುತ್ತೆ. ಅದೇ ರೀತಿ ನೀವು ನೋಡಿರ್ಬೋದು, ರಷ್ಯಾ ಮೇಲೆ ಅಮೆರಿಕ ತುಂಬ ಸ್ಯಾಂಕ್ಷನ್ ಹಾಕಿತ್ತು. ನಮ್ಮ ಇಂಡಿಯಾ ಹೋಗ್ಬಿಟ್ಟು ರಷ್ಯಾ ಹತ್ರ ಆಯಿಲ್ ಬೈ ಮಾಡ್ತಾ ಇತ್ತು. ಬಟ್ ಅಮೆರಿಕ ಏನು ಮಾಡ್ತು, ನಮ್ಮ ಮೇಲೂ ತಾರೀಫ್ ಹಾಕ್ಬಿಡ್ತಾ. ಅಮೆರಿಕ ಜೊತೆ ಎಲ್ಲರೂ ಟ್ರೇಡ್ ಮಾಡ್ತಾರೆ, ಅಮೆರಿಕ ಜೊತೆ ಎಲ್ಲರಿಗೂ ಸಂಬಂಧ ಇದೆ. ಈ ಸಂಬಂಧ ಕೆಡಿಸ್ಕೊಳಕ್ಕೆ ಯಾರೂ ಇಷ್ಟಪಡಲ್ಲ. ಅದಕ್ಕೇ ಅಮೆರಿಕ ಒಂದ್ಸಲ ಸ್ಯಾಂಕ್ಷನ್ ಹಾಕ್ಬಿಟ್ಟಂದ್ರೆ ಆ ಕಂಟ್ರಿ ಜೊತೆ ವ್ಯಾಪಾರ ಮಾಡೋಕ್ಕೆ ಯಾರೂ ಇಷ್ಟಪಡಲ್ಲ. ಈ ಕಂಟ್ರಿನ ಐಸೋಲೇಟ್ ಮಾಡಿಬಿಡ್ತಾರೆ ಜಗತ್ತಲ್ಲಿ. ನೀನು ಯಾವನೋ ಬೆಳೆದಿರೋದನ್ನ, ನೀನೇನೋ ತಯಾರು ಮಾಡಿರೋದನ್ನ ಯಾರಿಗೊಬ್ರಿಗೆ ಸೆಲ್ ಮಾಡೋದ್ರೆ ತಾನೇ ನಿನ್ನ ದೇಶಕ್ಕೆ ದುಡ್ಡು ಬರುತ್ತೆ. ಇಲ್ಲಾಂದ್ರೆ ಎಲ್ಲಿಂದ ಬರುತ್ತೆ? ನಿನಗೆ ಸ್ಯಾಂಕ್ಷನ್ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ನಿನಗೆ ಜಗತ್ತಿನ ಟ್ರೇಡ್ನ ಕಟ್ ಮಾಡ್ದಂಗೆ ಆಗುತ್ತೆ. ನಿನಗೆ ಜಗತ್ತಿನ ಜೊತೆ ಕನೆಕ್ಷನ್ನೇ ಇಲ್ದಂಗೆ ಮಾಡಿಬಿಡ್ತಾರೆ. ಅವಾಗ ನೀನು ಅಮೆರಿಕ ಹೇಳ್ದಂಗೆ ಕೇಳ್ತೀಯ ಅಂತ ಅಮೆರಿಕಾದ ಒಂದು ಸ್ಟ್ರಾಟಜಿ. ಅಮೆರಿಕಾಗ ಆ ಥರ ಪವರ್ ಇದೆ. ನೀವು ಇಲ್ಲಿ ಎಥಿಕ್ಸ್ ಎಲ್ಲ ಮಾತಾಡೋಕ್ಕಾಗಲ್ಲ. ಬಿಕಾಸ್ ಯಾರ ಹತ್ರ ಪವರ್ ಇದೆ ಅವ್ರು ಇಷ್ಟ ಬಂದಂಗೆ ಆಡ್ತಾರೆ. ಅಮೆರಿಕ ಹತ್ರ ಪವರ್ ಇದೆ, ಅದಕ್ಕೆ ಅಮೆರಿಕ ಮಾಡ್ತಾ ಇದೆ. ಇದು ಸರಿನಾ ತಪ್ಪಾ ಅಂತ ಕೇಳಿದ್ರೆ ತಪ್ಪೇನೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಅಣ್ಣ, ಈಸಿ ಟು ಸೇ ಡೋಂಟ್ ಡೂ ಇಟ್. ವಾಟ್ ಶುಡ್ ವಿ ಡೂ ಸಮ್ವನ್ ಇಫ್ ಹಿ ಈಸ್ ಅ ಸ್ಟೂಡೆಂಟ್, ದೇ ನೀಡ್ ಮನಿ ಫಾರ್ ಎಕ್ಸ್ಪೆನ್ಸ್? If we ask parents, there ask questions, why you demotive all? I have a respect on you. ಬ್ರೋ, ಏನರ ಬಗ್ಗೆ ಮಾತಾಡ್ತಿದ್ದೀರಾ ನಂಗೆ ಗೊತ್ತಾಗ್ತಾ ಇಲ್ಲ. ಏನರ ಬಗ್ಗೆ ಇರ್ಬೋದು? ಮೇ ಬಿ ಇದು ಸ್ವಿಗ್ಗಿ ಝೊಮ್ಯಾಟೊ ಮಾಡಬೇಡಿ ಆ ಥರ ಅಲ್ಲಿ ಲಾಸ್ಟ್ Q&A ಕೇಳಿರೋ ಕ್ವಶನ್ಗೆ. ಬ್ರೋ, ನಾನು ಸ್ವಿಗ್ಗಿ ಝೊಮ್ಯಾಟೊ ಮಾಡಬೇಡಿ ಅಂತ ಹೇಳಿಲ್ಲ. ನಾನೇನು ಹೇಳಿರೋದು, ನೀವು ಯೋಚನೆ ಮಾಡಿ ಅಂತ ಹೇಳಿರೋದು. ಅಂದರೆ ನೀವು ಇವತ್ತೇನಾದರೂ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಲ್ವ, ಟೈಮ್ನ ಇನ್ವೆಸ್ಟ್ ಮಾಡ್ತಿದ್ದೀರಲ್ಲ, ಈ ಟೈಮು ನಿಮಗೆ ಫ್ಯೂಚರಲ್ಲಿ ರಿಟರ್ನ್ ಕೊಡುತ್ತಾ ಇಲ್ಲ ಅಂತ ನೀವೇ ಕ್ವಶನ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಇದು ಉಪಯೋಗ ಇದ್ದರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ಮಾಡಬೇಡಿ. ಯಾಕಂದರೆ ನೀವು ಡೈಲಿ ಸ್ವಿಗ್ಗಿ ಮಾಡಿದ್ರೆ, ಡೈಲಿ 2 ಗಂಟೆ 3 ಗಂಟೆ 4 ಗಂಟೆ ಸ್ವಿಗ್ಗಿ ಮಾಡ್ತೀರಲ್ಲ, ಇಲ್ಲಿ ನಿಮಗೆ ಜಸ್ಟ್ ದುಡ್ಡು ಸಿಗುತ್ತೆ. ಬಟ್ ಈ ಕೆಲಸದಿಂದ ಫ್ಯೂಚರಲ್ಲಿ ನಿಮ್ಗೆ ಏನೂ ಸಿಗಲ್ಲ. ಅಲ್ಲಿ ನೀವೇನೂ ಕಲಿಯೋಕ್ಕಾಗಲ್ಲ. ಏನೋ ಸ್ವಲ್ಪ ಬೆಟರ್ ಡ್ರೈವಿಂಗ್ ಕಲಿಬೋದು, ಗಾಡಿ ಓಡಿಸೋದು ಹೆಂಗೆ ಅಂತ ಕಲಿಬೋದು. ಅದು ಬಿಟ್ಟರೆ ಎಕ್ಸ್ಟ್ರಾ ಏನೂ ಕಲಿಯೋಕ್ಕಾಗಲ್ಲ. ಅದಕ್ಕೇ ದುಡ್ಡು ಕಮ್ಮಿ ಸಿಕ್ಕರೂ ಪರವಾಗಿಲ್ಲ, ಪಾರ್ಟ್ ಟೈಮ್ ಜಾಬು ಮಸ್ತಿದಾವಲ್ಲ. ಯಾರೋ ಒಬ್ರು 3,000 ಕೊಡ್ಬೋದು, ಯಾರೋ ಒಬ್ರು 5,000 ಕೊಡ್ಬೋದು. ಈ ಥರ ಪಾರ್ಟ್ ಟೈಮ್ ಜಾಬ್ ಮಸ್ತಿದಾವೆ. ಅಂಥದ್ದೇನಾದರೂ ಮಾಡಿ, ನಿಮಗೆ ಫ್ಯೂಚರಲ್ಲಿ ಇದರಿಂದ ಬೆನಿಫಿಟ್ ಆಗೋಂಥದ್ದು ಏನಾದರೂ ಮಾಡಿ, ಕಲಿಯೋ ಅಂಥದ್ದು ಮಾಡಿ. ಇವಾಗಲೇ ಯಾಕೆ ದುಡ್ಡಿನಿಂದ ಓಡ್ತಾ ಇದ್ದೀರಾ? ಸಣ್ಣ ವಯಸ್ಸಲ್ಲಿ ದುಡ್ಡಿನಿಂದ ಓಡ್ಬಿಟ್ರೆ ಮತ್ತೆ ಫ್ಯೂಚರಲ್ಲಿ ದುಡ್ಡು ನಿಮ್ಮ ಹಿಂದೆ ಬರಲ್ಲ. ಇಲ್ಲಿ ಏನಾದರೂ ಕಲಿಯೋ ಅಂಥದ್ದು ಮಾಡಿ.
ನೀವು ದುಡ್ಡು ಇಲ್ಲಿ ದುಡಿಲಿಲ್ಲದ್ರೂ ಪರವಾಗಿಲ್ಲ, ಬಟ್ ನಿಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಭಾಳ ಟೈಮ್ ಇದೆ. ನಿಮ್ಮ ಹತ್ರ ಇವತ್ತು ದುಡ್ಡಿಲ್ದಲೇ ಇರ್ಬೋದು, ನಿಮ್ಮ ಹತ್ರ ಟೈಮ್ ಜಾಸ್ತಿ ಇದೆಯಲ್ವಾ, ಈ ಟೈಮ್ನ ಫ್ಯೂಚರಲ್ಲಿ ಏನಾದರೂ ಉಪಯೋಗ ಆಗುತ್ತಲ್ಲ ಅಂಥದ್ರ ಕಡೆ ಸ್ಪೆಂಡ್ ಮಾಡಿ. ಅವಾಗ ಏನಾಗುತ್ತೆ, ನಿಮಗೆ ಇವತ್ತು ಹಾಕಿರೋ ಟೈಮು ಮುಂದೆ ಒಂದು ದಿವಸ ನಿಮಗೆ ರಿವಾರ್ಡ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ. ಸ್ವಿಗ್ಗಿ ಝೊಮ್ಯಾಟೊ ತಪ್ಪು ಅಂತ ಹೇಳ್ತಿಲ್ಲ, ತುಂಬ ಜನ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಜವಾಗ್ಲೂ ನೀಡಿದರೆ ಕಂಟಿನ್ಯೂ ಮಾಡೇ ಮಾಡ್ತಾರೆ. ನಾನು ಹೇಳಿ ಯಾರು ಹೇಳಿ ಕಂಟಿನ್ಯೂ ಮಾಡ್ತಾರೆ. ಯಾರೋ ಒಬ್ಬರು ಕೇಳಿದರು ಇಸ್ ಇಟ್ ಬೆಟರ್ ಆರ್ ನಾಟ್ ಅಂತ. ನಾನೇನಾದರೂ ಸಂಜೆ ಹೊತ್ತು 5 ಗಂಟೆ ಮೇಲೆ 2-3 ಗಂಟೆ ಸ್ವಿಗ್ಗಿ ಝೊಮ್ಯಾಟೊ ಮಾಡೋದು ಬೆಟ್ರಾ ಅಂತ. ಅದಕ್ಕೆ ನಾನು ಹೇಳಿದ್ದು, ಇದು 2-3 ಗಂಟೆ ನೀವೇನು ಮಾಡ್ತಿದ್ದೀರಲ್ಲ, ಅವ್ರು ಕೂಡ 4-5 ಸಾವಿರ ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಇದ್ದರೆ ಮಾಡಿ, ಅಥವಾ 4-5 ಸಾವಿರ ನೀವು ಬೇರೆ ಕೆಲಸ ಮಾಡ್ಕೊಂಡು ದುಡ್ಕೊಬೋದು. ಅಂದರೆ ನಿಮಗೆ ಯಾವ ಕೆಲಸದಿಂದ ಫ್ಯೂಚರಲ್ಲಿ ಬೆನಿಫಿಟ್ ಆಗುತ್ತೆ ಅಂಥ ಕೆಲಸ ಮಾಡಿ. ಬ್ರೋ, ನನಗೆ ಒಂದು ಡೌಟು. ಇವಾಗ IX ಮತ್ತು ರೀಸೆಂಟಾಗಿ ಬೇರೆಯವರು ಫ್ರಾಡ್ ಹೊರಗಡೆ ಬಂದಿವೆ, ಅವರ ಅಕೌಂಟ್ ಫ್ರೀಸ್ ಮಾಡಿದ್ದಾರೆ. ಆದರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಏನು ಅಮೌಂಟ್ ಅಂತೂ ರಿಟರ್ನ್ ಕೊಡಲ್ಲ. ನಾನು ನಿಮ್ಮ ವೀಡಿಯೋಸ್ ನೋಡಿ MF ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಅದೇ ರೀತಿ ನಾನು ಬೇರೆಯವರಿಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ರೆ ಅವರು ಈ ಸ್ಕ್ಯಾಮ್ನ ಎಕ್ಸಾಂಪಲ್ ಕೊಟ್ಟು MF ಕೂಡ ಹಂಗೆ ಸ್ಕ್ಯಾಮ್ ಮಾಡಿದ್ರೆ ನಮಗೆ ಲಾಸ್ ಆಗಲ್ವಾ ಅಂತ ಕ್ವಶನ್ ಮಾಡ್ತಾರೆ. ನಾನು ಅವರಿಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ MF ಇದೆಯಲ್ಲ, ಮ್ಯೂಚುವಲ್ ಫಂಡ್ಗಳಿದಾವಲ್ಲ, ಇಂಥ ಕಿತ್ತೋಗಿರೋ ಕಂಪ್ನಿಗಳನ್ನೆಲ್ಲ ಅವ್ರು ಪಿಕ್ ಮಾಡಲ್ಲ, ಬೈ ಮಾಡಿದ್ರು ಕೂಡ ಇಮಿಡಿಯೇಟ್ಲಿ ಅವ್ರು ಸೆಲ್ ಮಾಡ್ತಾರೆ. ಮತ್ತು ಅವರು 1-2 ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿರಲ್ಲ. ಮಿನಿಮಮ್ ಅಂದರೂ ಮ್ಯೂಚುವಲ್ ಫಂಡ್ಗಳು 70-80 ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಈ ಥರ ಯಾವುದೋ ಒಂದು ಕಂಪ್ನಿ ಬಂದರು ಅಂದರೂ ಕೂಡ ನಿಮ್ಗೇನು ಅಷ್ಟೊಂದು ಲಾಸ್ ಆಗಲ್ಲ. ನಿಮ್ಗೆ ಯಾರು MF ಅಲ್ಲಿ ಲಾಸ್ ಆಗಿದೆ ನೋಡಿದ್ದೀರಾ? ಎಲ್ಲ ಲಾಸ್ ಆಗಿದೆ. ಲಾಸ್ಟ್ 1 ಇಯರಿಂದ ನೀವು ಜಸ್ಟ್ SIP ಮಾಡ್ಕೊಂಡು ಬಂದಿದ್ರು ಕೂಡ ನಿಮ್ಗೆ ಯಾರನ್ನ SIP ಮಾಡ್ತಾ ಇದ್ದರೆ ನಿಮ್ಮದೇ ಪೋರ್ಟ್ಫೋಲಿಯೋ ಚೆಕ್ ಮಾಡಿ, ಮೈನಸಲ್ಲಿದೆಯಾ, ನಿಫ್ಟಿ ಮೈನಸಲ್ಲಿದೆ, ಸ್ಟಾಕ್ ಮಾರ್ಕೆಟ್ ಮೈನಸಲ್ಲಿದೆ. ಎಷ್ಟೋ ಜನದ ಪೋರ್ಟ್ಫೋಲಿಯೋ ಮೈನಸಲ್ಲಿಲ್ಲ, SIP ಮಾಡಿರೋ ಪೋರ್ಟ್ಫೋಲಿಯೋ ಮೈನಸಲ್ಲಿಲ್ಲ. ನನ್ನದೇ ಪೋರ್ಟ್ಫೋಲಿಯೋ ಮೈನಸಲ್ಲಿಲ್ಲ. ಲಾಸ್ಟ್ 1 ಇಯರಿಂದ ಸ್ಟಾರ್ಟ್ ಮಾಡಿರೋ SIP ಯಾವುದು ಮೈನಸಲ್ಲಿಲ್ಲ. ಅದೆಂಗೆ ಮೈನಸ್ಸಿಗೆ ಬಂದ್ಬಿಡುತ್ತೆ? ಆ್ಯಕ್ಚುಲಿ ಇದು ರಾಂಗ್ ಥಿಂಕಿಂಗು. ಈ ಥರ ಎಲ್ಲ ನೀವು ತಲೆ ಕೆಡಿಸ್ಕೊಂಬಿಡಿ. ಅಭಿ ಸರ್, ಇವಾಗ ಈ ವರ್ಷದ ಸ್ಟಾಕಿಂದ 20 ಲಕ್ಷ ಅರ್ನ್ ಮಾಡಿ ಪೂರಾ ವಿಡ್ರಾ ಮಾಡಿದ್ರೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು? ಬರೀ 1 ಲಕ್ಷ ವಿಡ್ರಾ ಮಾಡಿದ್ರೆ ಅಷ್ಟೇ 1 ಲಕ್ಷ ಟ್ಯಾಕ್ಸ್ ಕಟ್ಟಬೇಕಾ? LTCG STCG ಇದು ತಿಳಿಸಿ. ಅದು ಹೇಗೆ ಫೈಲ್ ಮಾಡೋದು? ನೀವು ಒಂದು ಸಲ ಏನಾದರೂ ಪ್ರಾಫಿಟ್ ಮಾಡಿ ಆ ಸ್ಟಾಕಿಂದ ಎಕ್ಸಿಟ್ ಆಗಿದ್ದೀರಾ ಅಂದರೆ, ಆ ಸ್ಟಾಕಿಂದ ಎಕ್ಸಿಟ್ ಆಗಿ ನೀವು ಪ್ರಾಫಿಟ್ ಬಂದಿದೆ ಅಂದರೆ ನೀವು ಕಂಪಲ್ಸರಿ ಅದು ನಿಮ್ಮ ಅಕೌಂಟಿಗೆ ತಗೊಂಡಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇದ್ದರೂ ಕೂಡ ನೀವು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಅದೇ ಸ್ಟಾಕ್ಸಲ್ಲಿ ಏನಾದರೂ ಇದ್ದರೆ ಅದು ನೀವು ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಂಗಿಲ್ಲ. ಈಗ ನೀವು ಇಲ್ಲಿ ಹೇಳಿದ್ದೀರಾ, ಈ ವರ್ಷ ನಾನು 20 ಲಕ್ಷ ಲಾಭ ಮಾಡಿದ್ದೀನಿ, ಅದರಲ್ಲಿ ನಾನು 1 ಲಕ್ಷನ ವಿಡ್ರಾ ಮಾಡ್ತಾ ಇದ್ದೀನಿ, ಅಂದರೆ ಆ ಸ್ಟಾಕಿಂದ ಬಿಡಿಸ್ಕೊತಾ ಇದ್ದೀನಿ, ಇದಕ್ಕೆ ನಾನು ಯಾವ ರೀತಿ ಟ್ಯಾಕ್ಸ್ ಕಟ್ಟೋಣ ಅಂತ ಕೇಳ್ತಿದ್ದೀರಾ. ಈ 1 ಲಕ್ಷಕ್ಕೆ ನೀವು STCG ಕಟ್ಟಬೇಕಾಗುತ್ತೆ. ಇಂಡಿಯಾದಲ್ಲಿ STCG ಅಂದರೆ ಸ್ಟಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದ್ಬಿಟ್ಟು 20% ಇದೆ, ಅಂದರೆ 20,000 ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಫೈಲ್ ಮಾಡೋದು ಹೆಂಗೆ ಅಂತ ಕೇಳಿದ್ದೀರಾ? ಫೈಲ್ ಮಾಡೋಕ್ಕೆ ನೀವು ಯಾವ್ದಾದ್ರು ಒಂದು CAನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಆಡಿಟರ್ನ ಕಾಂಟ್ಯಾಕ್ಟ್ ಮಾಡಿ. ಅವರು ಏನು ತುಂಬ ಜಾಸ್ತಿ ತೊಗೊಳಲ್ಲ, 500 ರೂಪಾಯಿ ಅಥವಾ 1000 ರೂಪಾಯಿ ತಗೊಂತಾರೆ. ಫೈಲ್ ಮಾಡೋದು ತುಂಬ ಈಸಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬ್ರೋ, ನಾನು ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಾ ಇರೋದು, ನನಗೆ 25,000 ಸ್ಯಾಲ್ರಿ ಬರುತ್ತೆ, ಮತ್ತು ಮಾರ್ನಿಂಗ್ ಸ್ವಿಗ್ಗಿ ಮತ್ತು ಅಂತೆಲ್ಲ ಬೇರೆ ಜಾಬ್ ಎಲ್ಲ ಮಾಡ್ತಾ ಇದ್ದೀನಿ. ಆದರೂ ನನಗೆ ದುಡ್ಡು ಸೇವ್ ಮಾಡೋಕ್ಕಾಗ್ತಾ ಇಲ್ಲ, ಮತ್ತು SIP ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀನಿ, ಆದರೆ ಆಗ್ತಾ ಇಲ್ಲ. ಮತ್ತು ನನ್ನ ಮಂತ್ಲಿ 17,000 ಹೋಮ್ ಲೋನ್ ಮತ್ತು ಬೈಕ್ ಲೋನ್ ಇದೆ. 17,000 ಮಂತ್ಲಿ ಕಮಿಟ್ಮೆಂಟ್ ಬಿಟ್ಟು ನಾನು SIP ಕೂಡ ಮಾಡಬೇಕು, ಮತ್ತು ಮನೆಗೂ ಸ್ವಲ್ಪ ದುಡ್ಡು ಕೊಡಬೇಕು. ಇದು ಆಗುತ್ತಾ? ಅದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಸೊಲ್ಯೂಷನ್ ಇದೆಯಾ? ಪ್ಲೀಸ್ ಹೇಳಿ ಬ್ರೋ, ಥ್ಯಾಂಕ್ ಯು. ಬ್ರೋ, ನಿಮಗೆ ಯಾಕೆ ಈ ಥರ ಪ್ರೆಷರಲ್ಲಿ ಬಂದಿದ್ದೀರಾ? SIP ಮಾಡಲೇಬೇಕು ಅನ್ನೋ ಪ್ರೆಷರಲ್ಲಿ ಬಂದಿದ್ದೀರಾ? ಫಸ್ಟು ಏನು ಮಾಡಿ, ನಿಮ್ಮದು ಹೋಮ್ ಲೋನು ಮತ್ತು ಬೈಕ್ ಲೋನ್ಗೆ 17,000 ಕಟ್ತಿದ್ದೀರಲ್ಲ, ಇನ್ನು ಉಳಿದಿದ್ದು ಎಷ್ಟು ಉಳಿತು? ಒಂದು 8,000 ರೂಪಾಯಿ ಉಳಿದಿದೆಯಾ? ಇದರಲ್ಲಿ ಒಂದು 3-4 ಸಾವಿರ ಮನೆ ಕೊಡ್ತೀರಾ, ಇನ್ನೊಂದು 5,000ದಲ್ಲಿ ನೀವು ಸ್ಪೆಂಡ್ ಮಾಡ್ತೀರಾ ಅಲ್ವಾ? ಇಲ್ಲಿ ನೀವು ಸ್ವಿಗ್ಗಿ ಝೊಮ್ಯಾಟೋಗೆ ಹೋಗ್ತಿದ್ದೀರಲ್ಲ, ಸ್ವಿಗ್ಗಿ ಝೊಮ್ಯಾಟೋಗೆ ಹೋಗ್ಬಿಟ್ಟು SIP ಮಾಡೋದೇನು ಬೇಡ ಬ್ರೋ. ಆ ಥರ ಮಾಡಿದ್ರು ಕಂಪ್ಲೀಟ್ಲಿ ಟೈಮ್ ವೇಸ್ಟು. ಅದೇ ಸಮಯನ ನೀವು ನಿಮ್ಮ ಸ್ಕಿಲ್ ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಇನ್ವೆಸ್ಟ್ ಮಾಡಿ. ಹೊಸ ಸ್ಕಿಲ್ ನಾನು ಏನು ಕಲಿಯೋದ್ರು ಅನ್ನೋದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಮತ್ತು 25,000 ಇದೆಯಲ್ಲ, 25,000 ಸಂಬಳದಿಂದ ನಾನು 50,000ಕ್ಕೆ ಹೋಗೋದು ಹೆಂಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಸ್ವಿಗ್ಗಿ ಝೊಮ್ಯಾಟೊ ಮಾಡಿದ್ರೆ ಇನ್ನೊಂದು 6-7 ಸಾವಿರ ಎಕ್ಸ್ಟ್ರಾ ಬರ್ಬೋದು ಅಷ್ಟೇ, ಬಟ್ ನಿಮ್ಗೆ ಅದರಿಂದ ಏನು ಉಪಯೋಗ ಆಗಲ್ಲ. ಈಗ ನೀವೇನು SIP ಮಾಡೋದು ಬೇಡ, ಸೇವ್ ಮಾಡೋದು ಬೇಕಾಗಿಲ್ಲ. ನಾನು ಅದು ವಿಡಿಯೋದಲ್ಲಿ ಅದೇ ಹೇಳಿದ್ದು, 20,000 ಸೇವ್ ಮಾಡೋದು ಹೆಂಗೆ, 20,000ದಲ್ಲಿ ಮ್ಯಾನೇಜ್ ಮಾಡೋದು ಹೆಂಗೆ ಅನ್ನೋ ವಿಡಿಯೋದಲ್ಲಿ ನಾನು ಅದೇ ಹೇಳಿದ್ದು. ಇಲ್ಲಿ ನೀವು ಸೇವ್ ಮಾಡೋದೇನು ಬೇಕಾಗಿಲ್ಲ. ಇಲ್ಲಿ ನೀವು ನಾನು ಫ್ಯೂಚರ್ ಸಂಬಳನ ಗ್ರೋ ಮಾಡ್ಕೊಳಕ್ಕೆ ಏನು ಮಾಡ್ಬೋದು ಅಂಥದ್ದು ಯಾವುದನ್ನ ಸ್ಕಿಲ್ ಕಲೀರಿ. 25,000 ಸಂಬಳನ 50,000 ಮಾಡ್ಕೊಳೋದು ಹೆಂಗೆ ಅಂತ ಯೋಚನೆ ಮಾಡಿ. ನೀವು ಭಯ ಪಡಬೇಡಿ, ಅಯ್ಯೋ ನೀನು ಹೇಳೋದು ಈಸಿ ಗುರು, ವಿಡಿಯೋದಲ್ಲಿ ಕೂತ್ಕೊಂಡು ಹೇಳೋದು ಈಸಿ, ಅದು ಹೆಂಗೆ ಮಾಡ್ಕೊಳಕ್ಕಾಗುತ್ತೆ, ಅಷ್ಟು ಈಸಿ ಅಲ್ಲ ಅಂತ ಕ್ವಶನ್ಗಳು ಮಾಡ್ಕೊಂಡ್ಬೇಡಿ. ಈಸಿ ಇದೆ. ನೀವು ಈಸಿ ಅನ್ಕೊಂಡ್ರೆ ಈಸಿ, ಕಷ್ಟ ಅನ್ಕೊಂಡ್ರೆ ಕಷ್ಟ. ಟ್ರೈ ಮಾಡಿ, ನಿಮ್ಮ ಸಂಬಳನ ಜಾಸ್ತಿ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಅವಾಗ ನೀವು 25,000 SIP ಮಾಡ್ಬೋದು. ಇವಾಗ ನೀವು 3,000-4,000 SIP ಮಾಡ್ಬೋದು. ಅಂದರೆ ಇವಾಗ ನೀವು ಸ್ವಿಗ್ಗಿ ಝೊಮ್ಯಾಟೊ ಮಾಡಿಬಿಟ್ಟು 5 ತಿಂಗಳು ಏನು ಇನ್ವೆಸ್ಟ್ ಮಾಡ್ತೀರಾ ಅದನ್ನು ನೀವು 1 ತಿಂಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದಕ್ಕೆ ನಿಮ್ಮ ಕೆರಿಯರಲ್ಲೇ ಯಾವ ರೀತಿ ನಾನು ಗ್ರೋ ಆಗೋದು, ಯಾವ ರೀತಿ
ಹೊಸ ಸ್ಕಿಲ್ ಕಲ್ತ್ರೆ ನನಗೆ ಜಾಸ್ತಿ ಸಂಬಳ ಸಿಗುತ್ತೆ ಅಂಥದ್ರಲ್ಲಿ ಟೈಮ್ನ ಇನ್ವೆಸ್ಟ್ ಮಾಡಿ. ಇವಾಗೇ ನೀವು SIP ಮಾಡೋದೇನು ಬೇಕಾಗಿಲ್ಲ, ಬಟ್ ನಿಮಗೆ ಒಂದ್ಸಲ ಸಂಬಳ ಜಾಸ್ತಿ ಆದ ತಕ್ಷಣ SIP ಮಾಡೋದು ಸ್ಟಾರ್ಟ್ ಮಾಡಿ, ಅವಾಗಲೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಹಲೋ ಬ್ರದರ್, ಡೈಲಿ ಬೇಸಿಸಲ್ಲಿ ನಾನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಡೈಲಿ 1000 ರೂಪೀಸ್ ಹಾಕ್ತಿದ್ದೀನಿ, ಬಿಕಾಸ್ ನಂದು ಡೈಲಿ ಇನ್ಕಮ್ ಬಿಸ್ನೆಸ್ ಇದೆ. ಅದು ಈ ಥರ 1.5 year ಇಂದ ಮಾಡ್ತಾ ಇದ್ದೀನಿ. ನಂದು ಈಗ ಇನ್ವೆಸ್ಟ್ಮೆಂಟ್ 5,30,000 ಇದೆ. ಏನಂದರೆ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಅಮೌಂಟ್ ಬೇರೆಯವರು ಇಸ್ಕೊಂಡಿದ್ದಾರೆ 5 ಲಕ್ಷ ಇಂಟ್ರೆಸ್ಟಿಗೆ, ಅವ್ರಿಗೆ ಪರ್ ಮಂತ್ 15K ಕೊಡ್ತಾ ಇದ್ದೀನಿ. ನಾನು ಈ ಕ್ವಶನ್ ಏನಂದರೆ, ಹೀಗೆ ಅಮೌಂಟ್ನ ನಾನು ಇನ್ವೆಸ್ಟ್ ಮಾಡೋ ಅಮೌಂಟ್ನ ತೆಗೆದ್ಬಿಟ್ಟು ಅವ್ರ ಸಾಲ ತೀರ್ಸಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಕೊಟ್ಟ ಹೋಗ್ಲಾ? ರಿಪ್ಲೈ ಮಾಡಿ. ಬ್ರೋ ಇಲ್ಲ, ನೀವು ಅವ್ರ ಅಮೌಂಟ್ನ ಸಾಲ ತೀರಿಸ್ಬಿಟ್ಟು ಮತ್ತೆ ನೀವು SIPನ ಸ್ಟಾರ್ಟ್ ಮಾಡಿ. ಮೇ ಬಿ ಇನ್ನೊಂದೇನು ಪ್ರಾಬ್ಲಮ್ ಆಗ್ಬೋದು ಅಂದರೆ, ನಾನು ಈಗ ಹೇಳ್ತಿರೋದ್ರಿಂದ ನಾಳೆ ಒಂದು ದಿವಸ ಮಾರ್ಕೆಟ್ 24,000ದಿಂದ 27,000 ಹೋಗ್ಬೋದು. ಯಾಕಂದರೆ ಈಗ ಮಾರ್ಕೆಟ್ ತುಂಬ ಲೋನಲ್ಲಿದೆ. ಈ ವಿಡ್ರಾ ಮಾಡೋ ಟೈಮ್ ಅಲ್ಲ. ಅಂದರೆ ಈಗ ವಿಡ್ರಾ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಮಾರ್ಕೆಟ್ ಸಡನ್ಲಿ ಜಂಪ್ ಆದರೆ ಇಲ್ಲಿಂದ 30% ಮೇಲೋದ್ರೂ ಕೂಡ ನಿಮಗೆ 1.5-2 ಲಕ್ಷ ರೂಪಾಯಿ ಲಾಭ ಬರುತ್ತೆ 5 ಲಕ್ಷದಿಂದ. ನಿಮ್ಗೆ ಅನಿಸ್ಬೋದು ಅಯ್ಯೋ ಎಂಥ ತಪ್ಪು ಮಾಡಿಬಿಟ್ಟೆ ಅಂತ. ಸ್ವಲ್ಪ ಬೇಕಾದ್ರೆ ವೆಯ್ಟ್ ಮಾಡಿ, ಮಾರ್ಕೆಟು 28, 29 ಅಥವಾ 30,000 ಹೋಗೋವರೆಗೂ ವೆಯ್ಟ್ ಮಾಡಿ. ಅಲ್ಲಿ ಬೇಕಾದ್ರೆ ನೀವು ಈ ದುಡ್ಡನ್ನ ವಿಡ್ರಾ ಮಾಡಿಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ತೀರಿಸ್ಬಿಟ್ಟು ಏನು ಇಂಟ್ರೆಸ್ಟ್ ಕಟ್ತಿದ್ದೀರಲ್ಲ ಅದನ್ನೇ SIP ಮಾಡ್ಕೊಂಡು ಹೋಗಿ. ಅವಾಗ ಏನಾಗುತ್ತೆ, ನೀವು ಡೈಲಿ 1,000 SIP ಮಾಡ್ತಿದ್ದೀರಾ, 20 ದಿವಸ ಅಥವಾ 22 ದಿವಸ ಮಾರ್ಕೆಟ್ ಇರುತ್ತೆ, ಈ ತಿಂಗಳಿಗೆ 22,000 ರೂಪಾಯಿ ಕಟ್ಟಾಗುತ್ತೆ. ಮತ್ತು ಈ 15,000 ಸೇರಿಸಿದ್ರೆ ತಿಂಗಳ 40,000 ರೂಪಾಯಿ SIP ಮಾಡ್ಬೋದು ನೀವು. ಇದನ್ನ ಯೋಚನೆ ಮಾಡಿ. ಇದು ಆಮೇಲೆ ಸ್ಟ್ರೆಸ್ ಫ್ರೀ ಆಗಿರ್ತೀರ, ಯಾರ ಹತ್ರನೂ ಸಾಲ ಇರಲ್ಲ, ನಿಮ್ಗೆ ಯಾವುದೇ ಇಂಟ್ರೆಸ್ಟ್ ಇರಲ್ಲ. ನಾಳೆ ಒಂದು ದಿವಸ ವ್ಯಾಪಾರ ಕಮ್ಮಿ ಆದರೂ ಕೂಡ ನಿಮ್ಮ ಮನಸ್ಸು ಶಾಂತಿ ಇರುತ್ತೆ, ತಲೆನೋವಿರಲ್ಲ, ಫ್ರೀ ಆಗಿರ್ತೀರ. ಈ ಥರ ಮಾಡಿ. ಬಟ್ ಈಗ ಸ್ವಲ್ಪ ವೆಯ್ಟ್ ಮಾಡಿ, ಮಾರ್ಕೆಟ್ ಒಂದು 30,000 ಹೋಗೋವರೆಗೂ ನಿಫ್ಟಿ ವೆಯ್ಟ್ ಮಾಡಿ. ನಾಳೆನೇ ಹೋಗುತ್ತಾ ನಾಡ್ದು ಹೋಗುತ್ತಾ ಗೊತ್ತಿಲ್ಲ, ವೆಯ್ಟ್ ಮಾಡಿ. ಯಾಕಂದರೆ ಹೋಗೋ ಚಾನ್ಸಸ್ ಎಲ್ಲ ಇದೆ, ಬಿಕಾಸ್ ರೀಸೆಂಟ್ಲಿ 2 yearsಯಿಂದ ಹೋಗಿಲ್ಲಲ್ಲ. ಈಗ ರಿಕವರ್ ಆದರೆ ಮಾರ್ಕೆಟ್ ಹೋಗುತ್ತೆ. ಸರ್, ಪ್ರೀವಿಯಸ್ ವಿಡಿಯೋ ಯು ಸೆಡ್ ಸಮಥಿಂಗ್ ಲೈಕ್ ವಿ ಆರ್ ಗಾಂಧೀಜಿ ಆರ್ ಸುಭಾಷ್ ಚಂದ್ರ ಬೋಸ್ ಟು ಚೇಂಜ್ ದ ಸಿಸ್ಟಮ್. ಇನ್ ದಿಸ್ ವಿಡಿಯೋ ಬೆಂಗಳೂರಲ್ಲಿ 2 BHK ಮನೆ 1.2 crore ಯಾಕೆ ಇಷ್ಟೊಂದು ಕಾಸ್ಟ್ಲಿ? ಓಕೆ, ಬಟ್ ಟುಡೇ ಯು ಆರ್ ಸೇಯಿಂಗ್ ವಿ ಶುಡ್ ಕ್ವಶನ್ ದ ಪೊಲಿಟಿಷಿಯನ್. ವಾಟ್ ಚೇಂಜ್ ಸರ್? ಓಕೆ, ಐ ಆಮ್ ಆಸ್ಕಿಂಗ್ ಪೊಲಿಟಿಷಿಯನ್ ಈಸ್ ಅ ಗುಡ್ ಐಡಿಯಾ, ಬಟ್ ಹೌ should we demand that they stop freebies like free bus, cylinder, gold, 2000 EMI and ETC? Please clarify sir. And what is your opinion on ಪ್ರಜಾಕೀಯ? ಬ್ರೋ, ಪ್ರಜಾಕೀಯ ಕಾನ್ಸೆಪ್ಟ್ ಚೆನ್ನಾಗಿದೆ, ಬಟ್ ನನಗೆ ಇಷ್ಟ ಆಗಲ್ಲ, ಬಿಕಾಸ್ ಅದು ರಿಯಾಲಿಟಿನಲ್ಲಿ ವರ್ಕ್ ಆಗಲ್ಲ. ನಾನು ಯಾವಾಗಲಾದ್ರೂ ಪ್ರಜಾಕೀಯ ಬಗ್ಗೆ ಸಪ್ರೇಟಾಗಿ ಮಾತಾಡ್ತೀನಿ. ಯಾಕಂದರೆ ಪ್ರಜೆಗಳು ಅಷ್ಟೊಂದು ಬುದ್ಧಿವಂತರಿದ್ದಿದ್ರೆ, ಪ್ರಜೆಗಳು ಅಷ್ಟೊಂದು ಇಂಟೆಲಿಜೆಂಟ್ಗಳು ಇದ್ದಿದ್ರೆ ಇಲ್ಲಿ ಈ ದೇಶದಲ್ಲಿ ಕೋರ್ಟೇ ಬೇಕಾಗಿರಲಿಲ್ಲ. ತಪ್ಪು ಮಾಡಬಾರ್ದು ಅಂತ ಗೊತ್ತಿದ್ರು ತಪ್ಪು ಮಾಡ್ತಾರೆ, ಕಳ್ತನ ಮಾಡಬಾರ್ದು ಅಂತ ಗೊತ್ತಿದ್ರು ಕಳ್ತನ ಮಾಡ್ತಾರೆ, ಸ್ಕ್ಯಾಮ್ ಮಾಡಬಾರ್ದು ಅಂತ ಗೊತ್ತಿದ್ರು ಸ್ಕ್ಯಾಮ್ ಮಾಡ್ತಾರೆ, ಕರಪ್ಷನ್ ಮಾಡಬಾರ್ದು ಅಂತ ಗೊತ್ತಿದ್ರು ಕರಪ್ಷನ್ ಮಾಡ್ತಾರೆ. ಈ ಪ್ರಜೆಗಳನ್ನ ನೀವು ಚೇಂಜ್ ಆಗಿ ಅಂತ ಹೇಳಿದ್ರೆ ಹೆಂಗೆ ಚೇಂಜ್ ಆಗ್ತಾರೆ? ಇವ್ರಿಗೊಬ್ರು ಲೀಡರ್ಶಿಪ್ ಬೇಕಾಗುತ್ತೆ, ಇವ್ರಿಗೊಬ್ರು ಇನ್ಫ್ಲುಯೆನ್ಸ್ ಮಾಡೋರು ಬೇಕಾಗುತ್ತೆ. ಯಾಕಂದರೆ ನಾವು ಮುಂಚಿಂದನೂ ಹಂಗೆ ಬಂದಿರೋದು, ನಾವು ಕಾಡಾಗಿರ್ಬೇಕಾದ್ರಿಂದ ಹಂಗೆ ಬಂದಿರೋದು. ಯಾರೋ ಒಬ್ಬ ನಮ್ಮ ಗುಂಪಿನ ನಾಯಕ ನಮಗೆ ಅವ್ನು ಹೇಳ್ದಂಗೆ ನಾವು ಕೇಳ್ಕೊಂಡು ಬಂದಿದ್ದೀವಿ. ಈಗಲೂ ಕೂಡ ಅದೇ ರೀತಿ ಬಂದಿರೋದು. ಬಟ್ ಇವಾಗ ಏನಂದರೆ ನಮಗೆ ಸ್ವಲ್ಪ ಇಂಟೆಲಿಜೆನ್ಸ್ ಬಂದಿದೆ, ಎಜುಕೇಷನ್ ನಮಗೆ ಸಿಕ್ಕಿರೋದ್ರಿಂದ ನಾವು ಕರೆಕ್ಟ್ ಕ್ವಶನ್ ಕೇಳ್ಬೋದು, ನಮಗೆ ಎಂಥ ನಾಯಕನ ಬೇಕು ಅಂತ ನಾವು ಕುಂಡ್ರಿಸ್ಬೋದು. ಅದು ಬಿಟ್ಬಿಟ್ಟು ಪ್ರತಿಯೊಂದು ಪ್ರಜೆಗಳೇ ಮಾಡ್ರಿ ಅಂದರೆ ಕಷ್ಟ ಇದೆ. ಅಂತ ಒಬ್ಬ ನಾಯಕ ಯಾರಾದರೂ ಬರಬೇಕು, ನಾಯಕ ಖುದ್ದು ರೋಡಿಗೆ ಇಳಿದು ಪ್ರಜೆಗಳನ್ನ ಇನ್ಫ್ಲುಯೆನ್ಸ್ ಮಾಡಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಡೈರೆಕ್ಟ್ ಪ್ರಜೆಗಳೇ ಚೂಸ್ ಮಾಡಿ ಪ್ರಜೆಗಳದ್ದು 3 ದಿವಸಕ್ಕೆ ಒಂದೊಂದು ಮೂಡಿರುತ್ತೆ. ಒಂದ್ ದಿವಸ ಫಿಲಮ್ ಮಾಡೋ ಮೂಡಿರುತ್ತೆ, ಒಂದ್ ದಿವಸ ರಾಜಕೀಯ ಮಾಡೋ ಮೂಡಿರುತ್ತೆ, ಇನ್ನೊಂದು ದಿವಸ ಕೆಲಸ ಮಾಡೋ ಮೂಡಿರುತ್ತೆ. 3 ದಿವಸಕ್ಕೂ ಮೂಡ್ ಚೇಂಜ್ ಆಗ್ತಾ ಇರುತ್ತೆ. ಅದಲ್ದಲೆ 5 ವರ್ಷ ಇದು ಎಲೆಕ್ಷನ್ ಬರೋದು, 5 ವರ್ಷಕ್ಕೊಂದ್ಸಲ ಜನ ಮರ್ತೇ ಹೋಗಿರ್ತಾರೆ ಇವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು. ಪ್ರಜಾಕೀಯ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ, ಸಪ್ರೇಟ್ ವಿಡಿಯೋ ಮಾಡಿ ನನ್ನ ಅನಿಸಿಕೆನ ನಾನು ಹೇಳ್ತೀನಿ. ಸರ್, ನಾನು ಟ್ರೇಡಿಂಗ್ ಮಾಡಬೇಕು ಅಂದರೆ ಅಷ್ಟು ಐಡಿಯಾ ಇಲ್ಲ, ಏನು ಮಾಡಲಿ? ಏನು ಮಾಡಬೇಡಿ, ಇನ್ವೆಸ್ಟ್ ಮಾಡಿ. ಅಂದರೆ ನಿಮಗೆ ಟ್ರೇಡಿಂಗ್ ಅನ್ನೋದು ಅಷ್ಟು ಈಸಿ ಅಲ್ಲ. ಲೈಕ್ ನೀವೆಲ್ಲೋ ಕೇಳ್ಕೊಂಡಿರ್ಬೇಕು, ಇವಾಗೆಲ್ಲ ಫಾರೆಕ್ಸ್ ಟ್ರೇಡಿಂಗ್ ಎಲ್ಲ ಫೇಮಸ್ ಆಗ್ತಾ ಇದೆ. ಇನ್ಸ್ಟಾಗ್ರಾಮಲ್ಲೆಲ್ಲೂ ಫಾರೆಕ್ಸ್ ಟ್ರೇಡಿಂಗ್ ಮಾಡಿ, USD-ನಲ್ಲಿ ಟ್ರೇಡಿಂಗ್ ಮಾಡಿ ಅಂತೆಲ್ಲ ಇದು ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇದು ಇಂಡಿಯಾದಲ್ಲಿ ಇಲ್ಲಿಗಲ್ಲು ಫಾರೆಕ್ಸ್ ಟ್ರೇಡಿಂಗ್ ಮಾಡೋದು. ತುಂಬ ಜನ ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಮತ್ತು ಟ್ರೇಡಿಂಗ್ ಇಂದನೇ ಹೋಗ್ಬೇಡಿ ಬ್ರೋ, ಟ್ರೇಡಿಂಗ್ ಅಷ್ಟು ಸುಲಭ ಅಲ್ಲ. ಇಲ್ಲಿ ಮಾತ್ರ ಅಲ್ಲ, ಎಲ್ಲೇ ಆಗಿರಲಿ. ನಾವು ಇವ್ರನ್ನ ಯಾರು ಸ್ಟೀಲ್ನ ಬೈ ಸೆಲ್ ಮಾಡ್ತಾರಲ್ಲ ಟ್ರೇಡರ್ಸು, ಅವ್ರನ್ನೇ ಹೋಗಿ ಕೇಳಿ. ಸಿಮೆಂಟ್ನ ಬೈ ಸೆಲ್ ಮಾಡ್ತಾರಲ್ಲ ಟ್ರೇಡರ್ಸು, ಅವ್ರನ್ನೇ ಹೋಗಿ ಕೇಳಿ. ಟ್ರೇಡಿಂಗ್ ಭಯಂಕರ ಕಷ್ಟದ ಬಿಸ್ನೆಸ್ಸು, ಮತ್ತು ಇದು ಲಾಭದ ಬಿಸ್ನೆಸ್ ಅಲ್ವೇ ಅಲ್ಲ. ಟ್ರೇಡಿಂಗ್ ಮಾಡಿ ಯಾರು ಕೂಡ ಲಾಭ ಮಾಡಿಲ್ಲ ಅಂಟಿನಲ್ಲೆಸ್ ಇನ್ಸ್ಟಿಟ್ಯೂಷನ್ಗಳು. ಅದೇ ಇವನು ಮಾಡಿದ್ನಲ್ವ ಜೇನ್ ಸ್ಟ್ರೀಟ್,
ಆ ಥರ ಯಾವ್ದಾರ ಇನ್ಸ್ಟಿಟ್ಯೂಷನ್ಗಳು ಮಾಡಿದ್ರೆ ಮಾಡ್ಬೋದು, ನಮ್ಮಂಥ ಇಂಡಿವಿಜುವಲ್ ಮಾಡೋಕ್ಕಾಗಲ್ಲ. ಈ ಸ್ಕ್ಯಾಮಿಂದ ಹೋಗಬೇಡಿ, ಇನ್ವೆಸ್ಟ್ ಮಾಡಿ. ಯಾವುದೋ ಒಂದು ಕಂಪ್ನಿ ತಗೊಳ್ಳಿ, ಕಂಪ್ನಿ ತಗೊಳಕ್ಕೆ ಮುಂಚೆ ನೀವೇ ತಗೊಳ್ಳಿ, ರಿಸರ್ಚೇ ಮಾಡಬೇಡಿ. ಒಂದು 100 ರೂಪಾಯಿ ಹಾಕಕ್ಕೆ ಯಾಕೆ ರಿಸರ್ಚ್ ಮಾಡ್ತೀರಾ? ಇನ್ವೆಸ್ಟ್ ಮಾಡಿ ನಾನು ಯಾಕೆ ಬೈ ಮಾಡಿದೆ, ಏನು ಮಾಡಿದೆ, ಅದು ಒಂದ್ಸಲ ಹಂಗೆ ಒಂದ್ಸಲ ನೀವು ಅದನ್ನು ಸ್ಟಾರ್ಟ್ ಮಾಡಿದ್ರೆ ಬೆಂಕಿ ಹಚ್ಬಿಟ್ರೆ ಆಟೋಮೆಟಿಕ್ಲಿ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಇನಿಷಿಯಲಿ ಸ್ಟಾರ್ಟ್ ಮಾಡಿ, ಒಂದು 100 ರೂಪಾಯಿ ಯಾವುದು ಶೇರ್ ಬೈ ಮಾಡಿ ಇಟ್ಕೊಳ್ಳಿ, ಹಂಗೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ನಿಮಗೆ. ಇಂಡಿಯಾ ವಾಸ್ ಆನ್ ದ ಡೌನ್ ಫಾಲ್ ಶೇರ್ ಮಾರ್ಕೆಟ್, ವಾಟ್ ಈಸ್ ದ ರೀಸನ್, ಕ್ಯಾನ್ ಯು ಸ್ಪೀಕ್? GDP ಆಲ್ಸೋ ಡೌನ್ ಫಾಲ್. ಏನು ಡೌನ್ ಇಲ್ಲ ಬ್ರೋ, 1 ವರ್ಷದಿಂದ ಮಾರ್ಕೆಟ್ ಡೌನ್ ಇದೆ. ಇದು ಎಲ್ಲ ಕಡೆನೂ ಅಷ್ಟೇ. ಏನು ಕನ್ಸಿಸ್ಟೆನ್ಸ್ಲಿಯಾಗಿ ಎವ್ರಿ ಇಯರ್ ಮಾರ್ಕೆಟ್ ಮೇಲೋಗಲ್ಲ. ಎವ್ರಿ ಇಯರ್ ಮಾರ್ಕೆಟ್ ಮೇಲೋದ್ರೆ ಯಾವನು ಕೂಡ ಅವ್ನು ಕೆಲ್ಸಕ್ಕೆ ಹೋಗಲ್ಲ, ಏನೂ ಮಾಡಲ್ಲ. ಎವ್ರಿ ಇಯರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ಸುಮ್ ಕೂತ್ಕೊಂತಾನೆ, ಮಾರ್ಕೆಟಲ್ಲೇ ಇದ್ಬಿಡ್ತಾನೆ. ನಿಮ್ಗೆ ಯಾರು ಆಟೋ ಡ್ರೈವರ್ಗಳು ಸಿಗಲ್ಲ, ನಿಮ್ಗೆ ಯಾರು ಡಾಕ್ಟ್ರು ಸಿಗಲ್ಲ, ಯಾರೋ ಒಬ್ಬ ಟ್ಯಾಕ್ಸಿ ಡ್ರೈವರು ಸಿಗಲ್ಲ. ಎಲ್ಲರೂ ಟ್ರೇಡಿಂಗ್ ಮಾಡ್ತಿರ್ತಾರೆ, ಎಲ್ಲರೂ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ. ಎವ್ರಿ ಇಯರ್ ಮಾರ್ಕೆಟ್ ಮೇಲೆ ಹೋಗಲ್ಲ, ಮೇಲೆ ಹೋಗ್ಬಾರ್ದು. ನನ್ನ ಪ್ರಕಾರ ಎವ್ರಿ ಇಯರ್ ಮಾರ್ಕೆಟ್ ಮೇಲೆ ಹೋಗ್ಬಾರ್ದು. ಅಟ್ಲೀಸ್ಟ್ ಒಂದು 3-4 ವರ್ಷ ಈ ಥರ ಕಾಡಿಸ್ಬೇಕು. ಇನ್ವೆಸ್ಟ್ಮೆಂಟಿಗೆ ಬೆಲೆ ಎಲ್ಲಿರುತ್ತೆ ಅವಾಗ? ಅದಕ್ಕೆ ನಾವು ಹೇಳೋದು, ನಿಮ್ದೇನಾದ್ರು 2 ವರ್ಷಕ್ಕೆ ನಿಮ್ದೇನಾದ್ರು ದುಡ್ಡು ಬೇಕಾಗಿದ್ರೆ ಅಂತ ದುಡ್ಡನ್ನ ನೀವು ಮಾರ್ಕೆಟಿಗೆ ತರಲೇಬೇಡಿ, ಅಂತ ದುಡ್ಡನ್ನ ನೀವು FD ಇಡಿ. ಮಾರ್ಕೆಟಿಗೆ ಮಿನಿಮಮ್ 5 ವರ್ಷ ಟೈಮ್ ಕೊಡಬೇಕು. ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕಲ್ವೇ ಅಲ್ಲ ಮಾರ್ಕೆಟ್. ಬಿಗ್ ಫ್ಯಾನ್ ಅಣ್ಣ ಫಾರ್ ಯು ಅಂಡ್ ಯುವರ್ ವಿಡಿಯೋಸ್, ಬಟ್ ರೀಸೆಂಟ್ಲಿ ವಾಚಿಂಗ್ ದಿ NDTV ಪ್ರಾಫಿಟ್ ಚಾನಲ್, ಶಂಕರ್ ಶರ್ಮಾ ಸೆಡ್ ದಟ್ ಬಾಂಡ್ ಮಾರ್ಕೆಟ್ ಅಂಡ್ ಸ್ಟಾಕ್ ಮಾರ್ಕೆಟ್ ಅಂಡ್ ಕರೆನ್ಸಿ ಮಾರ್ಕೆಟ್ ಆರ್ ಓವರ್ ವ್ಯಾಲ್ಯೂಡ್. ಇನ್ ದ ಸೇಮ್ ಚಾನಲ್ ಈ ಸೆಡ್ ದಟ್ ಸ್ಟಾಪ್ SIP. ವಾಟ್ಸ್ ಯುವರ್ ಒಪಿನಿಯನ್ ಅಣ್ಣ? ಪ್ಲೀಸ್ ಪಿಕ್ ಮೈ ಕ್ವಶನ್. ಬ್ರೋ, ಒಂದು ಮಾತು ಹೇಳ್ಬೇಕಂದ್ರೆ ಶಂಕರ್ ಶರ್ಮಾ ಇಸ್ ಅ ಫ್ರಾಡುಲೆಂಟ್. ಓಕೆ, ಇವನಿಗೆ ಆಲ್ಮೋಸ್ಟ್ ಒಂದು 15 ವರ್ಷದ ಹಿಂದೆಯಿಂದನೂ ಇವ್ನು ಏನಾದರೂ ಒಂದು ಕೇಸ್ಗಳು ಬರ್ತಾನೆ ಇದಾವೆ. 7-8 ಒಂದು ಕೇಸ್ ಬಂದಿತ್ತು. ರೀಸೆಂಟ್ಲಿ ನೀವು ಬ್ರೈಟ್ ಕಾಮ್ ಗ್ರೂಪ್ ನೋಡಿದ್ರಲ್ಲ, ಬ್ರೈಟ್ ಕಾಮ್ ಗ್ರೂಪಲ್ಲಿ ಒಂದು ಸ್ಟೇಕ್ ಎತ್ಕೊಂಡಿದ್ದ. 4 ರೂಪಾಯಿ ಇರೋ ಶೇರ್ ಪ್ರೈಸ್ನ 100 ರೂಪೀಸಿಗೆ ತಗೊಂಡೋಗಿ ರೀಟೇಲ್ಗಳನ್ನೆಲ್ಲ ಎಳ್ಕೊಂಬಂದ್ಬಿಟ್ಟು ಅಲ್ಲಿಂದ ಶೇರ್ ಪ್ರೈಸ್ನ ಮತ್ತೆ ವಾಪಸ್ 0 ಮಾಡೋಕೋದ್ರು. ಸೆಬಿ ಇನ್ವೆಸ್ಟಿಗೇಷನ್ ಮಾಡಿ ಈ ಕಂಪ್ನಿ ಫ್ರಾಡ್ನ ಕಂಡುಹಿಡಿತು. ಇವ್ರು ಇವತ್ತು ಕುತ್ಕೊಂಡು ಏನೇನೋ ಹೇಳ್ತಾರೆ. ಮತ್ತು ಇನ್ನೊಂದೇನು ಗೊತ್ತಾ, ಮಾರ್ಕೆಟಲ್ಲಿ ನೆಗೆಟಿವ್ ಮಾತಾಡಿದ್ರೆ ನಿಮಗೊಂದು ಐಬಾಲ್ ಸಿಗ್ತವೆ. ಅಂದರೆ ಜನಗಳು ಜಾಸ್ತಿ ನಿಮ್ಮನ್ನು ಅಟೆನ್ಷನ್ ಮಾಡ್ತಾರೆ, ನಿಮ್ಮ ಕಡೆ ಮಾತಾಡ್ತಾರೆ. ಅದಕ್ಕೆ ಇವಾಗ ಎಲ್ಲರೂ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೇಕು, ಸ್ಟಾಪ್ SIP ಮಾಡೋ ಸ್ಟಾಪ್ ಮಾಡಿ ಅಂತ ಹೇಳಿ. ಯಾಕಂದರೆ ಉಲ್ಟಾ ಮಾತಾಡಿದ್ರೆ ಜನ ಬಂದು ಇವ್ರ ಮಾತು ಕೇಳ್ತಾರೆ. ನೀವು ಸೀದಾ ಮಾತಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಯಾಕಂದರೆ ನಮ್ಮ ಹ್ಯೂಮನ್ ಮೈಂಡು ಎವಾಲ್ವ್ ಆಗಿರೋದೇ ನೆಗೆಟಿವಿಟಿನ ಅಕ್ಸೆಪ್ಟ್ ಮಾಡೋಕ್ಕೆ. ನೆಗೆಟಿವಿಟಿ ಅಂದರೆ ನಮ್ಮ ಹ್ಯೂಮನ್ ಮೈಂಡ್ಗೆ ಭಾಳ ಇಷ್ಟ. ಪಾಸಿಟಿವಿಟಿ ಅಂದರೆ ನಮ್ಮ ಹ್ಯೂಮನ್ ಮೈಂಡ್ ಹೇಟ್ ಮಾಡುತ್ತೆ. ನೀವೇ ನೋಡಿ, ಯಾವುದೋ ರೋಡಲ್ಲಿ ಗಲಾಟೆ ಆಗ್ತಾ ಇದೆ, ಜಗಳ ಆಗ್ತಾ ಇದೆ ಅಂದರೆ ಎಷ್ಟು ಜನ ನಿಂತ್ಕೊಂತಾರೆ, ಏನಾಯಿತು ಯಾಕೆ ಜಗಳ ಆಡ್ತಿದ್ದಾರೆ, ಯಾಕಂತೆ ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಬಂದ್ಬಿಡುತ್ತೆ. ಅದೇ ಯಾರೋ ಒಬ್ಬ ಕಣ್ಣಿಲ್ದವನು ರೋಡಾಗಿ ನಿಂತ್ಕೊಂಡು ಹಾಡು ಹೇಳ್ತಿದ್ದಾನೆ ಅಂದರೆ ಯಾರು ಅವನ ಹತ್ರನೂ ಹೋಗಲ್ಲ. ಯಾಕಂದ್ರೆ ಪಾಸಿಟಿವಿಟಿ ಅಲ್ವಾ. ಕಣ್ಣಿಲ್ದವನು ಹಾಡು ಹೇಳ್ತಿದ್ದಾನೆ ಗುರು, ಅವ್ನಿಗೇನೋ ಒಂದು ಟ್ಯಾಲೆಂಟ್ ಇದೆ, ಹೆಂಗೋ ದುಡ್ಕೊಂಡು ತಿಂತಿದ್ದಾನೆ, ಅದು ಪಾಸಿಟಿವಿಟಿ. ಅದು ಯಾರಿಗೂ ಬೇಕಾಗಿಲ್ಲ. ಅದೇ ಯಾರೋ ಒಬ್ರಿಗೂ ರೋಡಲ್ಲಿ ಜಗಳ ಮಾಡ್ತಿದ್ದಾರೆ, ಹೊಡೆದಾಡ್ತಿದ್ದಾರೆ ಅಂದರೆ ಎಲ್ಲರೂ ಹೋಗಿ ನಿಂತ್ಕೊಂತಾರೆ. ಯಾಕಂದರೆ ನಮ್ಮ ಹ್ಯೂಮನ್ ಮೈಂಡ್ ಇರೋದೇ ಹಿಂಗೇನೆ. ಇಲ್ಲಿ ನೆಗೆಟಿವಿಟಿ ಅಂದರೆ ಜನಗಳಿಗೆ ಇಮ್ಮಿಡಿಯೇಟ್ಲಿ ಬಂದುಬಿಡ್ತಾರೆ ಎಲ್ಲರೂ, ಏನಾಯ್ತು ಅಂತ. ಅದಕ್ಕೇ ಇವರು ಏನಾದ್ರು ಈ ಥರ ನೆಗೆಟಿವಿಟಿ ಮಾತಾಡಿ ಲೈಮ್ ಲೈಟಲ್ಲಿ ಇರೋಕ್ಕೆ ಟ್ರೈ ಮಾಡ್ತಾರೆ. SIP ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ. ಹೊಟ್ಟೆಗೆ ಏನು ತಿಂತಾರೋ ಗೊತ್ತಿಲ್ಲ. ಜನಗಳಿಗೆ ಇದಕ್ಕಿಂತ ಬೆಟರ್ ಇನ್ವೆಸ್ಟ್ಮೆಂಟ್ ಯಾವುದಿದೆ? ಓಕೆ, 1% ಕಮ್ಮಿ ಬರ್ಬೋದು, 2% ಕಮ್ಮಿ ಬರ್ಬೋದು ರಿಟರ್ನು. ಬೆಟರ್ ಇನ್ವೆಸ್ಟ್ಮೆಂಟ್ ಯಾವುದಿದೆ? ಎಲ್ಲಿ ಹಾಕ್ಬೇಕು ಹೋಗ್ಲಿ ಹೇಳಿ, ದುಡ್ಡನ್ನ ಎಲ್ಲಿ ಹಾಕ್ಬೇಕಂತ? ಬಾಂಡ್ ಮಾರ್ಕೆಟಲ್ಲಿ ಹಾಕಂಗಿಲ್ಲ, SIPನಲ್ಲಿ ಹಾಕಂಗಿಲ್ಲ, FDನಲ್ಲಿ ಇಡಂಗಿಲ್ಲ. ಎಲ್ಲಿ ಇಡಬೇಕು? ಭೂಮಿ ಆಳ ತೋಡ್ಬಿಟ್ಟು ಅಲ್ಲಿ ಊತಿಕ್ಬೇಕಾ? ಎಲ್ಲಿ ಹಾಕಬೇಕು? SIPನಲ್ಲಿ ಯಾರಿಲ್ಲ. ನನಗಂತೂ ಲಾಸ್ ಆಗಿಲ್ಲ SIPನಲ್ಲಿ. ಲಾಸ್ಟ್ 1 ಇಯರಿಂದ 1.5 ಇಯರಿಂದ ನಾನು ಒಂದು SIP ಸ್ಟಾರ್ಟ್ ಮಾಡಿದ್ದೆ. ನಿಫ್ಟಿ 9.3% ಮೈನಸ್ ಇದೆ, ನನ್ನ ಪೋರ್ಟ್ಫೋಲಿಯೋ 8 to 9% ಪ್ಲಸ್ ಇದೆ. ಯಾಕಂದರೆ SIP ಮಾಡೆಲ್ ಇರೋದೇ ಹಂಗೆ. SIP ಕೆಳಗೆ ಬಂದರೆ ಏನಾಗುತ್ತೆ, ಮಾರ್ಕೆಟ್ ಕೆಳಗೆ ಬಿದ್ದಾಗ ಆವರೇಜ್ ಮಾಡುತ್ತೆ. 22,000 ಇತ್ತಲ್ಲ, ಅವಾಗಲೂ ಬೈ ಆಗಿದೆ. 22,200 ಬೈ ಆಗಿದೆ, 22,500 ಬೈ ಆಗಿದೆ. ಈ ಥರ ಆವರೇಜ್ ಆಗ್ತಾ ಬರ್ತಾ ನಾಳೆ ಒಂದ್ಸಲ ಮಾರ್ಕೆಟ್ ಮೇಲೋದಾಗ ನನ್ನ ಕಮ್ಮಿ ರೇಟಲ್ಲಿ ಬೈ ಆಗಿರುತ್ತಲ್ಲ, ಮಾರ್ಕೆಟ್ ಮೇಲೋಗುತ್ತೆ. SIP ನನ್ನ ಪ್ರಕಾರ ನಮ್ಮಂಥ ಬಡವ್ರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ ಒನ್ ಆಫ್ ದ ಗ್ರೇಟ್ ಟೂಲ್. ದುಡ್ಡು ಮಾಡೋಕ್ಕಲ್ಲ, ಇದರಿಂದ ಕೋಟ್ಯಾಂತರ ರೂಪಾಯಿ ಮಾಡ್ತೀನಿ ಅಂತಲ್ಲ, ಅಟ್ಲೀಸ್ಟ್ ದುಡ್ಡನ್ನ ಸೇವ್ ಮಾಡೋಕ್ಕೆ. ಒಂದು 50 ಲಕ್ಷ, 1 ಕೋಟಿ ನೀವೇನಾದ್ರು ನಿಮ್ಮ ಲೈಫಲ್ಲಿ ನೋಡಬೇಕಂದ್ರೆ ಅದಕ್ಕೆ SIPನೇ ಕಾರಣ. SIP ಇಲ್ದಲೇ ಮಾಡೋಕ್ಕಾಗಲ್ಲ. ಯಾಕಂದರೆ SIP ಡಿಸಿಪ್ಲಿನಿಂದ ಮಾಡ್ಬೋದು. ಮಳೆ ಬರಲಿ, ಚಳಿ ಬರಲಿ, ಜ್ವರ ಬರಲಿ, ಏನೇ ಬರಲಿ, ಆ ತಿಂಗಳು ಕಟ್ಟಾಗ್ತಿರುತ್ತಲ್ಲ, ಡಿಸಿಪ್ಲಿನ್ ಇರುತ್ತಲ್ಲ. ಬೇರೆದ್ರಲ್ಲಿ ನೀವು ಡಿಸಿಪ್ಲಿನ್ ಮೇಂಟೈನ್ ಮಾಡಿ ನೋಡೋಣ. ಬಟ್ SIPನಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಿದೆ, ನನಗೆ ಇಷ್ಟ ಆಗಲ್ಲ SIP ಇದೇನೆಂದರೆ, ಇಲ್ಲಿ ವಿಡ್ರಾ ಮಾಡ್ಕೊಳೋದು ಈಸಿ. ದುಡ್ಡನ್ನ ಈಸಿಲಿ ವಿಡ್ರಾ ಮಾಡ್ಕೊಬೋದು. ಈಗ ಗೌರ್ಮೆಂಟ್ ಏನು ಮಾಡುತ್ತೆ, PPF ಅಂತ ಒಂದಿದೆ. PPF ಅಲ್ಲಿ ಏನಾದ್ರು ನೀವು ದುಡ್ಡು ಹಾಕಿದ್ರೆ ಗೌರ್ಮೆಂಟು 15 ವರ್ಷ ಲಾಕಿನ್ ಇಡುತ್ತೆ, ಅದನ್ನು ವಿಡ್ರಾ ಮಾಡ್ಕೊಳಕ್ಕೆ ಬಿಡಲ್ಲ. ಅದೇ ಏನಾದರೂ ನೀವು SIP ಮಾಡೋಕ್ಕೋದ್ರೆ ನೆಕ್ಸ್ಟ್ ಡೇನೇ ವಿಡ್ರಾ ಮಾಡಿ ಅಂತ ಹೇಳುತ್ತೆ. ಇದನ್ನು ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟೋ ಜನ ಪಾಸಿಟಿವ್ ಅಂತೇಳಿ ಸೆಲ್ ಮಾಡ್ತಾರೆ. ಇಲ್ಲಿ ಲಿಕ್ವಿಡಿಟಿ ಇರುತ್ತೆ ಅಂತ. ಲಿಕ್ವಿಡಿಟಿ ಶ್ರೀಮಂತರಿಗೆ ಓಕೆ ಗುರು, ಅವ್ರಿಗೆ ಇಮಿಡಿಯೇಟ್ಲಿ ದುಡ್ಡು ಬೇಕಾಗಿದೆ, ಇದಕ್ಕೆ ಓಕೆ. ನಮ್ಮಂಥವ್ರಿಗೆ ಲಿಕ್ವಿಡಿಟಿ ಬೇಡ. ನಮ್ಗೆ ಆದಷ್ಟು ದುಡ್ಡನ್ನ ಬಿಡಿಸ್ಕೊಂಡಿಲ್ಲದಂಗೆ ಮಾಡಿದ್ರೇ ದುಡ್ಡು ಉಳ್ಕೊಳುತ್ತೆ, ಇಲ್ಲಾಂದರೆ ದುಡ್ಡು ಉಳ್ಕೊಳಲ್ಲ. ಏನಾದರೂ ಮಾಡಿ ಆ ದುಡ್ಡನ್ನ ವಿಡ್ರಾ ಮಾಡಲಿಲ್ದಂಗೆ ಮಾಡಬೇಕು. ಕೈಯಲ್ಲಿ ದುಡ್ಡು ಬಂದರೆ ರಿಟರ್ನು 10% 20% ಹೋಗ್ಬಿಡ್ಲಿ. ಕೈಯಲ್ಲಿ ದುಡ್ಡು ಬಂದರೆ 1 ಲಕ್ಷ ಅಲ್ಲೋಗುತ್ತೆ, 50,000 ಇಲ್ಲೋಗುತ್ತೆ, ಇಲ್ಲಿ ಯಾರು ಕೇಳ್ದಂತ ಇಲ್ಲೋಗುತ್ತೆ, 10 ಲಕ್ಷ ಡೈರೆಕ್ಟ್ 5 ಲಕ್ಷ ಆಗುತ್ತೆ.
ನೀವೇನು ಮಾಡ್ದಂಗೆ ಲಾಸ್ ಆಗುತ್ತೆ. 5 ಲಕ್ಷ ಹಿಂಗೆ ಲಾಸ್ ಆಯ್ತಾ ಅಲ್ಲ, ಇದ್ದಕ್ಕಿದ್ದಂಗೆ ಹೋಗಿ ಕಾರ್ ತಂದುಬಿಡ್ತೀರಾ, ಬೈಕ್ ತಂದುಬಿಡ್ತೀರಾ, ಇದೆಲ್ಲ ಲಾಸ್ ಆಯ್ತಾನೆ. ದುಡ್ಡನ್ನ ಸೇವ್ ಮಾಡೋದು ಭಾರಿ ಕಷ್ಟ ಇದೆ. ಈ ಥರ SIP ನಲ್ಲಿ ವಿಡ್ರಾ ಮಾಡ್ಕೊಳೋ ಚಾನ್ಸು ಜನಗಳದ್ದು ಪ್ರಾಬ್ಲಮ್ ಇದೆ. ಅದು ನನಗೆ ಇಷ್ಟ ಆಗಲ್ಲ. ಅದು ಬಿಟ್ಟು SIP ಒನ್ ಆಫ್ ದ ಬೆಸ್ಟ್ ಟೂಲ್. ಇದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಏನನ್ಸುತ್ತೆ? ನಿಮ್ಮ ಪೋರ್ಟ್ಫೋಲಿಯೋ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ? ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ, ನಮಗೊಂದು ಐಡಿಯಾ ಸಿಗುತ್ತೆ. ಯಾಕಂದರೆ ಎಷ್ಟೋ ಜನ ನಮ್ಮ ಚಾನಲ್ ನೋಡೇ ಎಷ್ಟೊಂದು SIPಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ SIP ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಗೊತ್ತಾಗುತ್ತೆ. ಮತ್ತು ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮತ್ತು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.